ನಮಸ್ಕಾರ. ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬದಲ್ಲಿ ಕೇಳಬಹುದಾದ ಕ್ವಿಜ್ ಪ್ರಶ್ನೆಗಳ ವಿಡಿಯೋಗೆ ಸ್ವಾಗತ. 1ನೇ ಪ್ರಶ್ನೆ, ಮಗು ಪದದ ಬಹುವಚನ ಯಾವುದು? ಎ ಮಗುವು, ಬಿ ಮಕ್ಕಳು, ಸಿ ಮಕ್ಕಳ, ಡಿ ಮಗುಗಳು. ಸರಿಯಾದ ಉತ್ತರ ಆಯ್ಕೆ ಬಿ ಮಕ್ಕಳು. 2ನೇ ಪ್ರಶ್ನೆ, ನಾನು ಡ್ಯಾಶ್ ಹೋಗಿದ್ದೆ, ಖಾಲಿ ಜಾಗ ತುಂಬಿ. ಎ ಶಾಲೆಗೆ, ಬಿ ಶಾಲೆ, ಸಿ ಶಾಲೆಯ, ಡಿ ಶಾಲೆಗಳು. ಸರಿಯಾದ ಉತ್ತರ ಆಯ್ಕೆ ಎ ಶಾಲೆಗೆ. 3ನೇ ಪ್ರಶ್ನೆ, ಬಾಲಕ ಬಾಲಕಿ ಪದಗಳು ಏನನ್ನು ಸೂಚಿಸುತ್ತವೆ? ಎ ವಯಸ್ಸು, ಬಿ ಲಿಂಗ, ಸಿ ಸ್ಥಳ, ಡಿ ಸಂಖ್ಯೆ. ಸರಿಯಾದ ಉತ್ತರ ಆಯ್ಕೆ ಬಿ ಲಿಂಗ. 4ನೇ ಪ್ರಶ್ನೆ, ಹರ್ಷ ಪದದ ಸಮಾನಾರ್ಥಕ ಪದ ಯಾವುದು? ಎ ದುಃಖ, ಬಿ ಕೋಪ, ಸಿ ಸಂತೋಷ, ಡಿ ಭಯ. ಸರಿಯಾದ ಉತ್ತರ ಆಯ್ಕೆ ಸಿ ಸಂತೋಷ. 5ನೇ ಪ್ರಶ್ನೆ, ಮಳೆ ಬಂತು ವಾಕ್ಯದಲ್ಲಿನ ಕ್ರಿಯಾಪದ ಯಾವುದು? ಎ ಮಳೆ, ಬಿ ಬಂತು, ಸಿ ಮಳೆ ಬಂತು, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಬಿ ಬಂತು. 6ನೇ ಪ್ರಶ್ನೆ, 10/5 ಇದರ ಉತ್ತರ? ಎ 1, ಬಿ 3, ಸಿ 5, ಡಿ 2. ಸರಿಯಾದ ಉತ್ತರ ಆಯ್ಕೆ ಡಿ 2. 7ನೇ ಪ್ರಶ್ನೆ, ತ್ರಿಭುಜಕ್ಕೆ ಎಷ್ಟು ಬದಿಗಳು ಇವೆ? ಎ 2, ಬಿ 3, ಸಿ 4, ಡಿ 5. ಸರಿಯಾದ ಉತ್ತರ ಆಯ್ಕೆ ಬಿ 3. 8ನೇ ಪ್ರಶ್ನೆ, ರೂಪಾಯಿ 70 7 ಮಕ್ಕಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಹಣ ಎಷ್ಟು? ಎ ರೂಪಾಯಿ 12, ಬಿ ರೂಪಾಯಿ 11, ಸಿ ರೂಪಾಯಿ 10, ಡಿ ರೂಪಾಯಿ 14. ಸರಿಯಾದ ಉತ್ತರ ಆಯ್ಕೆ ಸಿ ರೂಪಾಯಿ 10. 9ನೇ ಪ್ರಶ್ನೆ, ಸಂಖ್ಯೆ ಸರಣಿ 5, 10, 15 ಇದರ ನಂತರ ಬರುವ ಸಂಖ್ಯೆ? ಎ 18, ಬಿ 20, ಸಿ 22, ಡಿ 24. ಸರಿಯಾದ ಉತ್ತರ ಆಯ್ಕೆ ಬಿ 20. 10ನೇ ಪ್ರಶ್ನೆ, ಗಡಿಯಾರ ಈಗ 9 ಗಂಟೆ ಸೂಚಿಸಿದರೆ 1 ಗಂಟೆ ನಂತರ ಯಾವ ಸಮಯವಾಗುತ್ತದೆ? ಎ 8 ಗಂಟೆ, ಬಿ 9:30 ಗಂಟೆ, ಸಿ 10 ಗಂಟೆ, ಡಿ 11 ಗಂಟೆ. ಸರಿಯಾದ ಉತ್ತರ ಆಯ್ಕೆ ಸಿ 10 ಗಂಟೆ. 11ನೇ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ಹೇಗೆ ತಯಾರಿಸ್ತವೆ? ಎ ಮಣ್ಣಿನಿಂದ, ಬಿ ನೀರಿನಿಂದ, ಸಿ ಸೂರ್ಯನ ಬೆಳಕಿನಿಂದ, ಡಿ ಗಾಳಿಯಿಂದ. ಸರಿಯಾದ ಉತ್ತರ ಆಯ್ಕೆ ಸಿ ಸೂರ್ಯನ ಬೆಳಕಿನಿಂದ. 12ನೇ ಪ್ರಶ್ನೆ, ಶುದ್ಧ ಕುಡಿಯುವ ನೀರಿನ ಮೂಲ ಯಾವುದು? ಎ ಮಳೆ ನೀರು, ಬಿ ಕೊಳಚೆ ನೀರು, ಸಿ ಉಪ್ಪು ನೀರು, ಡಿ ಕೆಸರು ನೀರು. ಸರಿಯಾದ ಉತ್ತರ ಆಯ್ಕೆ ಎ ಮಳೆ ನೀರು. 13ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ
ಪರಿಸರ ಸ್ನೇಹಿ ವಸ್ತು ಯಾವುದು? ಎ ಪ್ಲಾಸ್ಟಿಕ್ ಚೀಲ, ಬಿ ಥರ್ಮೋಕಾಲ್, ಸಿ ಬಟ್ಟೆ ಚೀಲ, ಡಿ ನೈಲಾನ್ ಚೀಲ. ಸರಿಯಾದ ಉತ್ತರ ಆಯ್ಕೆ ಸಿ ಬಟ್ಟೆ ಚೀಲ. 13ನೇ ಪ್ರಶ್ನೆ, ಕಸವನ್ನು ಎಲ್ಲಿ ಹಾಕಬೇಕು? ಎ ರಸ್ತೆಯಲ್ಲಿ, ಬಿ ನದಿಯಲ್ಲಿ, ಸಿ ಹೊಲದಲ್ಲಿ, ಡಿ ಕಸದ ಡಬ್ಬಿಯಲ್ಲಿ. ಸರಿಯಾದ ಉತ್ತರ ಆಯ್ಕೆ ಡಿ ಕಸದ ಡಬ್ಬಿಯಲ್ಲಿ. 14ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಜೀವವಿಲ್ಲದ ವಸ್ತು ಯಾವುದು? ಎ ನಾಯಿ, ಬಿ ಮರ, ಸಿ ಕಲ್ಲು, ಡಿ ಹಕ್ಕಿ. ಸರಿಯಾದ ಉತ್ತರ ಆಯ್ಕೆ ಸಿ ಕಲ್ಲು. 15ನೇ ಪ್ರಶ್ನೆ, ಉಸಿರಾಡಲು ಯಾವ ಅನಿಲ ಬೇಕು? ಎ ನೈಟ್ರೋಜನ್, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ಆಮ್ಲಜನಕ, ಡಿ ಹೈಡ್ರೋಜನ್. ಸರಿಯಾದ ಉತ್ತರ ಆಯ್ಕೆ ಸಿ ಆಮ್ಲಜನಕ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.